ಅಲ್ಲ, ಮೆನೋಪಾಸ್ ಆದಮೇಲೆ ಒಮ್ಮೆ ನೀವು ತೋರಿಸಿ ಮತ್ತೆ ಎಷ್ಟು ಟೈಮ್ ಬೇಕಾದರೂ ತಗೊಳ್ಳೋದು ಅಗತ್ಯ ಬರ್ಬೋದು. ಒಂದು ನಿಮಗೆ ಸ್ಟೋನ್ ಇದ್ರೆ ಬೇಡ ಹೇಳ್ಬೋದು, ಇಲ್ಲಾಂದ್ರೆ ಕಂಟಿನ್ಯೂಸ್ ತಗೊಳ್ಳೋದು, ಇಲ್ಲಾಂದ್ರೆ ಡಾಕ್ಟ್ರು ನೋಡಿ ನಿಮ್ಮ ಬೋನ್ ಸ್ಟ್ರಾಂಗ್ ಇದೆ, ಅಥವಾ ನಾವು BMD ಕ್ಯಾಂಪೇನ ಮಾಡಿದಾಗ BMD ನಿಮ್ಮದು ಬೋನ್ ಸ್ಟ್ರಾಂಗ್ ಇದೆ ಅಥವಾ ನಿಮಗೆ ಅದರ ಅಗತ್ಯನೇ ಇಲ್ಲ ಇದನ್ನು ಮಾಡ್ತೀವಿ. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಒಂದು ವರ್ಷದಲ್ಲಿ 3 ತಿಂಗಳು ಬಿಡಕ್ಕೆ ತಗೊಳ್ಳಿ ಅಂತ ಹೇಳ್ತೀವಿ. ಅಂದರೆ ನಾವು ಕೆಲವರಿಗೆ ಅದೇ ಪ್ರತಿ ದಿವಸ ಮಾತ್ರ ತಗೊಳ್ಳೋದು ಇಷ್ಟ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ 3 ರಿಂದ 6 ತಿಂಗಳು ತಗೊಳ್ಳಿ, ಮತ್ತು 6 ತಿಂಗಳು ಬಿಡಿ, ಬಟ್ ಅಲ್ಲಿಗೆ ಬಿಟ್ಬಿಡಬೇಡ. ಬಟ್ ಮೋಸ್ಟ್ ಪೀಪಲ್ ಬಿಡ್ತಾರೆ. ಎಷ್ಟು ವರ್ಸ್ಟ್ ಅಂತ ಹೇಳಿದ್ರೆ, ನೀವು ಕೇಳಿದ ಕ್ವೆಶನಿಗೆ, ಒಂದು ಸೈಡ್ ಫ್ರಾಕ್ಚರ್ ನೆಕ್ ಆಫ್ ಫೀಮರ್ ಆಗಿದೆ, ನಾನೇ ಆಪರೇಷನ್ ಮಾಡಿ ಕಳಿಸಿದ್ದೇನೆ, ಹೋಗುವಾಗ ಇಷ್ಟೆಲ್ಲ ಮಾತ್ರ ತಗೋಬೇಕು, ಇನ್ನು ಕಂಟಿನ್ಯೂಸ್ ತಗೋಬೇಕಂತ ಹೇಳಿರ್ತೇವೆ. ಪೇಷಂಟ್ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರಷ್ಟಕ್ಕಿದ್ರು, ವಾಕರ್ ಇಟ್ಕೊಂಡು ಕೋಲ್ ಇಟ್ಕೊಂಡು ನಡೀತಾ ಇದ್ರು, ಅಲ್ಲಿಗೆ ಮುಗೀತು. ಮತ್ತೆ ಯಾವಾಗ ಬಂದದ್ದು ಆಸ್ಪತ್ರೆಗೆ? ಇನ್ನೊಂದು ಬಿದ್ದು ಈ ಸೈಡ್ ಫ್ರಾಕ್ಚರ್ ಆದ. ಇದು ಈಗಲೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ವರ್ಷದಲ್ಲಿ ಒಂದು 5 ರಿಂದ 10 ಜನ ಬರ್ತಾರೆ. ಇದು ನಿಜವಾಗೂ ಒಂದು ದೊಡ್ಡ ಅಪರಾಧ. ಆಗ್ಲೇಬಾರ್ದು. ಒಂದು ಫ್ರಾಕ್ಚರ್ ಆಗಿದೆ, ಒಂದು ನನ್ನ ಕೊರತೆ, ನಾನು ಅವನಿಗೆ ಹೇಳಿದ್ರಲ್ಲಿ ಸರಿಯಾಗಿ ಹೇಳ್ಕೊಡದೆ ಇರೋದ್ರಿಂದ, 2 ಪೇಷಂಟಿಗೆ ಅರ್ಥ ಆಗಲಿಲ್ಲ, 3 ನಿರ್ಲಕ್ಷ್ಯತೆ. ಇಟ್ಸ್ ಎ ನೆಗ್ಲಿಜೆನ್ಸ್ ಫ್ರಮ್ ದ ಸೈಡ್ ಆಫ್ ಪೇಷಂಟ್ಸ್, ಅವ್ರ ರಿಲೇಟಿವ್ಸ್. ಅವ್ರ ಹತ್ರ ಕೇಳಿದ್ ಯಾರು ಹೇಳಿದ್ರು, ಅವರು 3-4 ತಿಂಗಳು ಚೆನ್ನಾಗಿ ನೋಡ್ಕೊಂಡ್ರು ಸರ್. ಮತ್ತೆ ಏನಾಯ್ತಂದ್ರೆ ಅವನರಲ್ಲಿ ತಲೆ ಇದ್ದ, ನಾವು ಕೂಡ ಮಾತಾಡಲಿಲ್ಲ, ನಮಗೂ ಗೊತ್ತುಂಟ. ಅಂಡ್ ದೇ ಕಮ್ ಅಂಡ್ ಟೇಕ್ ಸರ್ಜರಿ, ಅದು 1 more ಸರ್ಜರಿ. ಇದು ನೀವು ಒಂದು ಸ್ಟಡಿ ಮಾಡಿದ್ರೆ, ಈಗಲೂ ಕೂಡ ನನ್ನ ಆಸ್ಪತ್ರೆಯಲ್ಲಿ ಒಂದು ಪೇಷಂಟ್ ಮಿನಿಮಮ್ ಔಟ್ ಆಫ್ 100 ಪೇಷಂಟ್ ನಾನು ತೋರಿಸ್ತೇನೆ ಎನಿ ಟೈಮ್ ಆಫ್ ದ ಇಯರ್. ಲಾಸ್ಟ್ ಇಯರ್ ಫ್ರಾಕ್ಚರ್ ಆಗಿದೆ ಅಥವಾ 2 ವರ್ಷದಿಂದ ಆಗಿದೆ, ಇಲ್ಲೇ ಮಾಡಿಸಿತ್ತು ಸರ್, ನೀವೇ ಮಾಡಿದ್ರು ಚೆನ್ನಾಗಾಗಿದೆ. ಮತ್ತೆ ಯಾಕೆ ಅವರು ಹಾಸನದವರು ಅಥವಾ ಬೀದರ್ದವರು ಅಥವಾ ಗುಲ್ಬರ್ಗದವರು ದಾವಣಗೆರೆಯಲ್ಲೂ ಇರ್ತಾರೆ. ಮತ್ತೆ ನಾವು ಅಲ್ಲಿ ತೋರಿಸ್ಲಿಕ್ಕೆ ಹೋಗ್ಲಿಲ್ರಿ, ನೀವೇ ಚಲೋ ಮಾಡಿದ್ರಿ. ನಮ್ಮ ಬೇಜಾರಾಗುತ್ತೆ, ಯಾಕಂದ್ರೆ ನಾನು ನನ್ನ ಸ್ಟೂಡೆಂಟ್ಸಿಗೆ ಯಾವಾಗಲೂ ಹೇಳ್ತಿರ್ತೇನೆ, ಪ್ಲೀಸ್ ಡೋಂಟ್ ಗೆಟ್ ದಟ್ ಒನ್ಸ್ ಅಗೇನ್. ನೆಕ್ಸ್ಟ್ ಇಯರ್ ಇಫ್ ಪೇಷಂಟ್ ಕಮ್ಸ್, ನೀನು ಇಲ್ಲಿದ್ರೆ ನಿಮಗೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ಐ ಥ್ರೆಟನ್ ಮೈ ಸ್ಟೂಡೆಂಟ್ಸ್ ಅಂತ ಮಾಡೋದಿಲ್ಲ, ಬಟ್ ಹೇಳ್ತೇನೆ ಅದು ಬರಬಾರ್ದು. ಯಾಕಂದ್ರೆ ಬೇರೆ ದೇಶದಲ್ಲಿ ಅದೊಂದು ದೊಡ್ಡ ಅಪರಾಧ. ಅದನ್ನು ಲೆಕ್ಕ ಹಾಕೊಂಡು ಕೇಳ್ತಾರೆ ಅವರು, ಹೌ ಇಟ್ ಹಸ್ ಹ್ಯಾಪನ್, ಹೂ ಹ್ಯಾಸ್ ನಾಟ್ ಡನ್ ದ ವರ್ಕ್ ಪ್ರಾಪರ್ಲಿ. ಡಾಕ್ಟರ್ ಮಾಡಲಿಲ್ವಾ, ಸಿಸ್ಟರ್ ಮಾಡಿಲ್ವಾ, ಪೇಷಂಟ್ ಮಾಡಿಲ್ವಾ, ರಿಲೇಟಿವ್ಸ್ ಮಾಡಿಲ್ವಾ, ಕೇಳ್ತಾರೆ. ಸೊ ಅದರಿಂದ ಕ್ಯಾಲ್ಸಿಯಂ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ನೀವೇ